ಗಂಡನನ್ನ ಬಿಟ್ಟು ತವರು ಮನೆಗೆ ಬಂದ ಮಗಳ ಮೇಲೆ ಹಲ್ಲೆಯಾಗಿದೆ. ಬೆಂಗಳೂರಿನಲ್ಲಿ ಹೆತ್ತ ಮಗಳ ಕುತ್ತಿಗೆಗೆ ಮಚ್ಚನ್ನ ಹಾಕಿದ್ದಾರೆ ತಾಯಿ. ಮಗಳು ರಮ್ಯಾ ಎಂಬಾಕೆ ಕುತ್ತಿಗೆಗೆ ತಾಯಿಯಿಂದಲೇ ಮಚ್ಚೇಟು. ಸಂಪಿಗೆಹಳ್ಳಿ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡನ ಜೊತೆ ಜಗಳವಾಡಿ ಪದೇ ಪದೇ ತವರು ಮನೆಗೆ ಸೇರ್ತಾ ಇದ್ದಂತಹ ರಮ್ಯಾ, ಇದರಿಂದ ನಿರಂತರವಾಗಿ ಬೇಸತ್ತಿದ್ದಂತಹ ರಮ್ಯಾ ತಾಯಿ ಸರೋಜಮ್ಮ ನಿನ್ನೆ ಕೂಡ ಅದೇ ರೀತಿ ಗಂಡನ ಜೊತೆ ಜಗಳ ಆಡ್ಕೊಂಡು ಬಂದಿದ್ದಂತಹ ರಮ್ಯಾ ಇಂದು ಬೆಳಗ್ಗೆ ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಹಲ್ಲೆಯನ್ನ ಮಾಡಿದ್ದಾರೆ ತಾಯಿ. ಗಲಾಟೆ ವೇಳೆ ಮಗಳ ಕುತ್ತಿಗೆಗೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯ ಗಾಯಾಳು ರಮ್ಯಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಲ್ಲೆ ಮಾಡಿ ತಾಯಿ ಸರೋಜಮ್ಮ ಎಸ್ಕೇಪ್ ಆಗಿದ್ದಾರೆ. ಸಂಪಿಗೆಹಳ್ಳಿ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಗಂಡನನ್ನ ಬಿಟ್ಟು ತವರು ಮನೆಗೆ ಆಗಾಗ ಬರ್ತಾ ಇದ್ರಂತೆ. ಹಾಗಾಗಿ ಮಗಳ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಯನ್ನ ಮಾಡಿ ಇದೀಗ ತಾಯಿ ಪರಾರಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಆಗಿರುವಂತಹ ಘಟನೆ ಇದು? ಈಗ ತಾಯಿಯನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಕರಣ ದಾಖಲಾಗಿದೆಯಾ? ಸದ್ಯಕ್ಕೆ ಆಕೆಯ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಇಲ್ಲಿ ಕುಟುಂಬದಲ್ಲಿ ಬಿರುಕು ಇದ್ದಂತ ಕಾರಣದಿಂದಾಗಿ ರಮ್ಯಾ ಅಂತ ಏನಿದ್ದಾರೆ 22 ವರ್ಷದ ಆ ಮಹಿಳೆ, ಅವರು ಮದುವೆ ಮಾಡ್ಕೊಟ್ಟಿರ್ತಾರೆ ಅವರಿಗೆ. ಆದ್ರೆ ಮನೆಯಲ್ಲಿ ಗಲಾಟೆ ಆಗ್ತಿದ್ದಂತ ಕಾರಣ ಆಕೆ ಪದೇ ಪದೇ ಬರ್ತಾ ಇರ್ತಾರೆ ತವ್ರ ಮನೆಗೆ. ಹೀಗಾಗಿ ಅದಕ್ಕೆ ಸಿಟ್ಟಿಗೆದ್ದಂತಹ ತಾಯಿ ಸಾಕಷ್ಟು ಬಾರಿ ಕೂಡ ಅವರಿಗೆ ರಾಜಿ ಸಂಧಾನ ಮಾಡಿ ಕಳಿಸ್ತಾ ಇರ್ತಾರೆ. ಆದ್ರೆ ನಿನ್ನೆ ಆ ಒಂದು ವಿಚಾರ ಮತ್ತೆ ತಾರಕಕ್ಕೇರುತ್ತೆ. ಹೀಗಾಗಿ ರಮ್ಯಾ ಕೂಡ ಮತ್ತೆ ಸರೋಜಮ್ಮ ಅವರ ಮನೆಗೆ ಅಂದ್ರೆ ತನ್ನ ತವ್ರಿಗೆ ಬಂದಿರ್ತಾರೆ. ಆದ್ರೆ ಇದಕ್ಕೆ ಸಿಟ್ಟಿಗೆದ್ದಂತ ತಾಯಿ ಏನಿರ್ತಾರೆ, ನೀನು ಪದೇ ಪದೇ ಬಂದು ಹೀಗೆ ನಮಗೆ ತೊಂದರೆ ಕೊಡ್ತಿದ್ಯಾ ಅಂತ ಹೇಳಿ ಅವರ ಮನೆಯಲ್ಲೇ ಇದ್ದಂತ ಮಚ್ಚಿನಿಂದ ಆಕೆಯ ಕುತ್ತಿಗೆಯನ್ನೇ ಕೊಚ್ಚಿದ್ದಾರೆ. ಈಗಾಗ್ಲೇ ಆಕೆ ಏನು ರಮ್ಯಾ ಏನಿದ್ದಾಳೆ ಆಕೆ ಕೂಡ ಈಗಾಗ್ಲೇ ಆಸ್ಪತ್ರೆಗೂ ಕೂಡ ದಾಖಲಾಗಿರುವಂತದ್ದು. ದಾಖಲಾಗಿ ಈಗಾಗ್ಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಚಿಕಿತ್ಸೆ ವೇಳೆ ಕೂಡ ಆಕೆ ಈಗ ಸರಿಯಾದ ಸ್ಪಂದನೆ ಕೂಡ ಸಿಗ್ತಿಲ್ಲ ಅಂತಾನು ಕೂಡ ಈಗಾಗ್ಲೇ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಬದುಕು ಉಳಿತಾರ ಅನ್ನೋದೇ ಒಂದು ರೀತಿಯಾದಂತ ದೊಡ್ಡ ಪ್ರಶ್ನೆ ಕೂಡ ಆಗಿದೆ. ಆದ್ರೆ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿರುವಂತ ವೈದ್ಯರು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಕಾರಣ ಇಷ್ಟೇ, ಪ್ರತಿ ಬಾರಿ ಕೂಡ ಮನೆಯಲ್ಲಿ ಗಂಡ ಜೊತೆ ಜಗಳ ಮಾಡ್ಕೊಂಡು ನೀನ್ ಬರ್ತಾ ಇದ್ರೆ ನಮ್ಮ ಸಂಸಾರ ಯಾವ ರೀತಿಯಾಗಿ ಆಗತ್ತೆ, ಸರಿ ಆಗೋದಿಲ್ಲ ಇದು ಅಂತ ಹೇಳಿ ನಿನ್ನೆ ಏಕಾಏಕಿ ಆ ಮಚ್ಚಿನಿಂದ ಈಗಾಗ್ಲೇ ಕೊಚ್ಚಿರುವಂತದ್ದು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ದೇವಸ್ಥಾನದ ಬಳಿ ಕರ್ಕೊಂಡೋಗಿ ಈ ರೀತಿಯಾದಂತಹ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ತಾನೇ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿ ಸರೋಜಮ್ಮನನ್ನ ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು. ತುಂಬಾ ಮಾಹಿತಿಗಾಗಿ ಅಜಯ್.